ನಾನ್ ಮಾತ್ರ ಹೋಗಿದ್ದೀನಿ ಅಂತ ಬಂದಿದ್ರೆ ಬರ್ಬೇಕಿತ್ತು. ಹಂಗಾರೆ ಯಾರು ಬಂದಿಲ್ಲ ಇವಾಗ ಹೇಳ್ತಾರಲ್ಲ ಅವ್ರು ಬರ್ಬೇಕಿತ್ತು, ಮುಂದೆ ಬಂದು ಮಾಡ್ಬೇಕಿತ್ತು. ಯಾಕಂದ್ರೆ ಆ ವ್ಯಕ್ತಿ ನಾನು ಮುಂದೆ ಹೇಳೋದು ವ್ಯಕ್ತಿ ಸುಮಾರು ಜನಕ್ಕೆ ಮಾಡೋದು ಏನೋ ಒಂದು ಕೆಟ್ಟ ಕೇಡುಗಳೇ ಯಾರ ಜೀವನ ಏನ್ ಅದು ಇವತ್ತಿಗೂ ಅದು ನ್ಯಾಯಾಲಯದಲ್ಲೇ ಇದೆ, ಜುಡಿಷಿಯಲ್ ಕಸ್ಟಡಿ. ಸೊ ಅದು ಅದ್ರ ಮೇಲೆ ಬಿಟ್ಟಿರುತ್ತೆ. ನ್ಯಾಯಾಲಯ ಇದೆ ಅದಕ್ಕೆ ತೀರ್ಪು ಕೊಡಲಿ, ತಪ್ಪು ಇವಾಗಲೇ ಇವಾಗೇನು ಅಪರಾಧಿ ಅಂತ ತಿಳ್ಕೊಳ್ಳೋದಿಲ್ಲ. ಸೊ ಅದ್ ಗೊತ್ತಿಲ್ಲ ಯಾಕೆ ಎಲ್ಲರೂ ಹಿಂಜರ್ಕೊಂಡು ನಾನ್ ಮಾತ್ರ ಹೋದ್ರೆ ಆಯ್ತು ಅವರೇ ಮುಂದೆ ಬಂದು ಮಾಡ್ಬೇಕಿತ್ತಲ್ವಾ, ಯಾರು ಮುಂದೆ ಬರ್ಲಿಲ್ಲ. ಸೊ ಆ ಯಪ್ಪನ್ ನಮ್ಗೆ ಗುಣ ಇದೆ ಮೇಡಮ್, ಸಹಾಯವರೆಗೂ ಇರ್ತೀವಿ. ಒಂದೇ ಮಾತಲ್ಲಿ ಹೇಳ್ಬೇಕು, ದರ್ಶನ ನಾನು ಯಾವತ್ತೂ ಇಲ್ಲಿಂದ ಇಷ್ಟಪಟ್ಟು. ಸೊ ನಾನು ಇವತ್ತು ಅಂತಲ್ಲ, ಇವತ್ತೇ ಆಗಿರ್ಬೋದು, ಮುಂದಕ್ಕೆ ಆಗಿರ್ಬೋದು, ನಾಳೆನೇ ಆಗಿರ್ಬೋದು, ನಾನು ಸಹಾಯವರೆಗೂ ದರ್ಶನ ಕಲ್ತಿದ್ವಿ. ಯಾಕಂದ್ರೆ ಗೊತ್ತಾಗುತ್ತೆ ಯಾರ್ಯಾರು ಈ ವ್ಯಕ್ತಿ ಪಾಪ ಇಲ್ಲಿಂದ ಎಷ್ಟೋ ಜನ ಪ್ರಮೋಷನ್ ಮಾಡ್ಕೊಂಡು ಎಲ್ಲರೂ ಅನ್ಸೋ ಅವಶ್ಯಕತೆ ಇರಲಿಲ್ಲ ಮೇಡಮ್. ಯಾಕಂದ್ರೆ ನಮ್ಮೂರು ನಮ್ಮ ಜೊತೆ ಬೆಳೀಲಿ, ಪಾಪ ಅವರು ಚೆನ್ನಾಗಾಗ್ಲಿ. ಯಾವ್ದೋ ಒಂದು ನೆಗೆಟಿವ್ ಬಂದ ಆಯ್ತು, ಮುಂದೆ ಬಂದ್ಬಿಟ್ರೆ ಏನೋ 3-4 ದಿವಸ ಹಾಕೊಂಡು ನಾನು ಜನರಲ್ ಆಗಿ ಹೇಳ್ತಾರೆ 3-4 ದಿವಸ ನಮ್ಗೆ ನೆಗೆಟಿವ್ ಮಾಡ್ಬೋದು ಅಷ್ಟೇ. ಬಟ್ ಯಾಕೆ ತಲೆ ಕೆಡಿಸ್ಕೊಡ್ತೀರ? ಏನ್ ಒಳ್ಳೇದ್ ಮಾಡ್ತಾ ಇರ್ತಾರೆ, ಅವ್ರು ನಿಮ್ಗೆ ಅಷ್ಟು ಒಳ್ಳೇದ್ ಮಾಡೋದು ಏನೋ ಒಂದು ಕೆಟ್ಟದಲ್ಲಿ ಬಂದಿದೆ, ಮುಂದೆ ಬಂದು ಮಾಡಿ. ಮಾಡಕ್ಕೂ ಆಗಲ್ಲ, ಮಾಡೋದ್ರ ಬಗ್ಗೆ ಮಾತಾಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.